ಜನ ಮುಗಿಬಿದ್ದಿದ್ದಾರೆ. ನಾ ಮುಂದು ತಾ ಮುಂದು ಅಂತ ಲಾರಿ ಹತ್ತಿದ ಜನರು ಉಚಿತ ಹೆಲ್ಮೆಟ್ಗಾಗಿ ಜನರ ಪರದಾಟ ನೋಡಿದ್ದು ಯಾವ ರೀತಿಯಾಗಿ ಉಚಿತ ಹೆಲ್ಮೆಟ್ ಕೊಡ್ತಾರೆ ಅಂತ ಮುಗಿಬಿದ್ದಿದ್ದಾರೆ ಜನರು. ನಾ ಮುಂದು ತಾ ಮುಂದೆ ಎಂದು ಲಾರಿ ಹತ್ತಿದ ಜನ. ಹೆಲ್ಮೆಟ್ ನನಗೆ ಬೇಕು, ನನಗೆ ಬೇಕು. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ನೂಕು ನುಗ್ಗಲು ಬಾಲಾಜಿ ಭವನದ ಬಳಿ ಹೆಲ್ಮೆಟ್ ವಿತರಣೆ ಮಾಡಲಾಗ್ತಿತ್ತು. ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿತರಣೆಯನ್ನ ಮಾಡಲಾಗ್ತಾ ಇದೆ. ಬರೋಬ್ಬರಿ 20,000 ಹೆಲ್ಮೆಟ್ಗಳು ಉಚಿತವಾಗಿ ವಿತರಣೆ ಮಾಡಲಾಗ್ತಾ ಇದೆ. ಹೆಲ್ಮೆಟ್ ಕೊಡಲು ಕೌಂಟರ್ ತೆಗೆದಿದ್ರು ನೂಕು ನುಗ್ಗಲು ಶುರುವಾಗಿದೆ. ಸಿಗುತ್ತೋ ಇಲ್ವೋ ಎಂದು ಲಾರಿ ಏರಿದ ಸಾರ್ವಜನಿಕರು. ಉಚಿತ ಹೆಲ್ಮೆಟ್ ಕೊಡ್ತಾರೆ ಅಂತ ಮುಗಿಬಿದ್ದಿದ್ದಾರೆ ಜನ. ನಾ ಮುಂದು ತಾ ಮುಂದೆ ಎಂದು ಲಾರಿ ಹತ್ತಿದ್ದಾರೆ. ಹೆಲ್ಮೆಟ್ ನನಗೆ ಬೇಕು ಅಂತ ನೂಕು ನುಗ್ಗಲು. ಕೋಲಾರದ ಮುಳಬಾಗಿಲು ಪಟ್ಟಣದಲ್ಲಿ ಆಗಿರುವಂತಹ ನೂಕು ನುಗ್ಗಲು. ನೋಡಿ ಅಲ್ಲಿ ಹೆಲ್ಮೆಟ್ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಉಚಿತವಾಗಿ ಸಿಗುತ್ತೆ ಅಂತ ಅಂದಾಗ ಜನಗಳು ಯಾವ ರೀತಿಯಾಗಿ ಬಡ್ಕೊಳ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ. ಹೀಗಾಗಿನೇ ನಮ್ಮ ರಾಜ್ಯದಲ್ಲಿ ಈಗ ನಡೆದಿರುವಂತಹ ಗ್ಯಾರಂಟಿಗಳು ಯಾಕೆ ವರ್ಕೌಟ್ ಆಗಿದೆ ಅಂತ ಅಂದ್ರೆ ಉಚಿತವಾಗಿ ಸಿಗುತ್ತೆ, ಉಚಿತವಾಗಿ ಸಿಕ್ಕರೆ ಸಾಕು, ಈ ರೀತಿಯಾಗಿ ನಾವು ಯಾವ್ದು ಬೇಕಾದ್ರೂ ಯಾವ್ದು ನಿರ್ಧಾರಗಳನ್ನ ಬೇಕಾದ್ರೂ ತೆಗೆದುಕೊಳ್ಬಹುದು ಅನ್ನುವಂತಹ ಜನರ ಮನಸ್ಥಿತಿ ಇದೆಯಲ್ಲ, ಅದನ್ನ ರಾಜಕೀಯವಾಗಿ ಆಗಿರ್ಬೋದು, ಈ ಮುಖಾಂತರ ಆಗಿರ್ಬೋದು ಹೆಚ್ಚಾಗಿ ಬಳಸ್ಕೊಳ್ತಾರೆ. ಈಗ ಈ ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ ಹೆಲ್ಮೆಟ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳಿ ಜನ ಒಂದು ಜಾತ್ರೆ ರೀತಿಯಲ್ಲಿ ಸೇರಿದ್ದಾರೆ. ಅಲ್ಲಿ 20,000 ಹೆಲ್ಮೆಟ್ಗಳನ್ನ ಫ್ರೀ ಆಗಿ ಕೊಡ್ಲಾಗ್ತಾ ಇದೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಂತ ಹೇಳಿ ಅಲ್ಲೆಲ್ಲರೂ ಕೂಡ ಮುಗಿಬಿದ್ದು ಆ ರೀತಿಯಾಗಿ ಲಾರಿಯನ್ನ ಹತ್ತಿ ಕಿತ್ತಾಟವನ್ನ ನಡೆಸಿ ಯಾವ ರೀತಿಯಾಗಿ ಅಲ್ಲಿ ಒದ್ದಾಟವನ್ನು ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸ್ಬೇಕು. ಹೆಲ್ಮೆಟ್ಗೆ ಅಂತ ಹೋಗಿ ಎಲ್ಲಿ ಇವರೇ ಮತ್ತೆ ತಲೆ ಹೊಡ್ಕೊಂಡು ಬಂದ್ಬಿಡ್ತಾರೆ, ಹೆಲ್ಮೆಟ್ ಸಿಗುತ್ತೆ ಅಂತ, ಉಚಿತವಾಗಿ ಸಿಗುತ್ತೆ ಅಂತ ಹೋಗಿ ಅಂತ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಈ ರೀತಿಯಾಗಿ ಅಲ್ಲಿ ನೋಡಿ ಪೊಲೀಸ್ ಸೆಕ್ಯೂರಿಟಿ ಸಹಿತ ಇದೆ, ಯಾವ ರೀತಿಯಾಗಿ ಒಂದು ರೀತಿಯಾಗಿ ಕ್ಯೂ ಅಲ್ಲಿ ಲೈನ್ ಅಲ್ಲಿ ಬರಬೇಕು ಅಂತ ಒಂದು ರೀತಿ ವ್ಯವಸ್ಥೆಗಳನ್ನ ಸಹಿತ ಮಾಡಿದ್ದಾರೆ. ಅಷ್ಟಿದ್ರೂ ಸಹಿತ ಈ ರೀತಿಯಾಗಿ ಮುಗಿಬಿದ್ದು ಲಾರಿ ಹತ್ತು ಹೊಡೆದಾಡಿ ಬಡದಾಡಿ ಆ ಗೊಂದಲದಲ್ಲಿ ಸಿಕ್ಕಾಕೊಂಡು ಈ ರೀತಿಯಾಗಿ ಒದ್ದಾಡೋ ಪರಿಸ್ಥಿತಿ ಯಾಕ್ರಿ ಬೇಕು? ಹೆಲ್ಮೆಟ್ಗಾಗಿ ಈ ರೀತಿಯಾಗಿ ಒದ್ದಾಡ್ಕೋಬೇಕಾ ನಮ್ಮ ಜನ ಅನ್ನುವಂಥದ್ದು ಮತ್ತೊಂದು ಕಡೆ ಪ್ರಶ್ನೆ ಇಲ್ಲಿ ಕಾಣಿಸ್ತಾ ಇದೆ. ಕೋಲಾರದ ಮುಳಬಾಗಿಲಿನಲ್ಲಿ ಉಚಿತವಾಗಿ ಹೆಲ್ಮೆಟ್ಗಳನ್ನ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಅಷ್ಟು ಜನಕ್ಕೆ ಅಲ್ಲಿ ಹೆಲ್ಮೆಟೇ ಯೂಸ್ ಮಾಡ್ತಾ ಇಲ್ವಾ ಜನ? ಹಾಗಾದ್ರೆ ಇಲ್ಲಿರುವಂತ ಎಷ್ಟು ಜನನೂ ಕೂಡ ಹೆಲ್ಮೆಟೇ ಯೂಸ್ ಮಾಡದೆ ಅಲ್ಲಿ ಗಾಡಿಯನ್ನ ಓಡಿಸ್ತಾ ಇದ್ದಾರಾ ಅನ್ನುವಂತ ಮತ್ತೊಂದು ಪ್ರಶ್ನೆ. ಇನ್ನೊಂದು ಕಡೆ ಫ್ರೀ ಆಗಿ ಸಿಗುತ್ತೆ, ಉಚಿತವಾಗಿ ಸಿಗುತ್ತೆ ಅಂತ ಅಂದಾಗ ನಮ್ಮ ಜನಗಳ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನೋಡ್ಬೇಕಾದ್ರೆ ಇದೇ ಒಂದು ಸಾಕ್ಷಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮು. ರಾಮು, ಇದೀಗ ಉಚಿತವಾಗಿ ಸಿಗುತ್ತೆ ಅಂತ ಅಂದಾಗ ಜನ ಹೇಗೆ ಪ್ರತಿಕ್ರಿಯೆ ಮಾಡ್ತಾರೆ ನೋಡಿ, ಈ ಒಂದು ಸಾಕ್ಷಿ ಅಲ್ವಾ ಇದು, ಎಕ್ಸಾಂಪಲ್ ಇದು. ಖಂಡಿತವಾಗ್ಲೂ ಒಡಿಶಾ ಜನಮರಳು ಜಾತ್ರೆ ಮಾಡಲು ಅನ್ನೋಂಥ ನಿಟ್ಟಿಗೆ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಕೋಲಾರದಲ್ಲಿ ಬೃಹತ್ ಹೆಲ್ಮೆಟ್ ಉಚಿತ ವಿತರಣಾ ಕಾರ್ಯಕ್ರಮಕ್ಕೆ ಈ ಒಂದು 40-50 ಸಾವಿರಕ್ಕೂ ಹೆಚ್ಚು ಜನರು ಭಾಗಿಯಾಗಿರುವಂತದ್ದು. ಏನು ಒಂದು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಏನು ಒಂದು ಆದಿನಾರಾಯಣ ಅನ್ನುವಂತ ಹೆಸರಿನಿಂದ ಒಂದು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮಕ್ಕೆ ಒಂದು ಜಾಗ ಆಗಿರುವಂತದ್ದು. ಇನ್ನು ಮುಳಬಾಗಿಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿನಾರಾಯಣ ನೇತೃತ್ವದಲ್ಲಿ 20,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಸಜ್ಜಾಗಿರುವಂತದ್ದು. 14ಕ್ಕೂ ಹೆಚ್ಚು ಕೌಂಟರ್ಗಳಲ್ಲಿ ಒಂದು ಹೆಲ್ಮೆಟ್ ವಿತರಣಾ ಕೌಂಟರ್ಗಳು ರಚಿಸಿದ್ರು ಕೂಡ ಪೊಲೀಸರ ಸರ್ಪಗಾವಲಿನಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಜಾಗೃತಿ ಮತ್ತೆ ಒಂದು ರಕ್ಷಣೆ ನೀಡುವ ನಿಟ್ಟಿನಲ್ಲಿ ಕೂಡ ಇಷ್ಟೆಲ್ಲ ಅವಾಂತರ ಮಾಡಿದ್ರು ಸಹಿತ ಏನು ಹೆಲ್ಮೆಟ್ಗೆ ತಾಮುಂದು ಅನ್ನೋಂತ ಮುಗಿಬಿಟ್ಟು ಜನ ಒತ್ತೊಯ್ಯುವಂತ ಪ್ರಸಂಗ ಕೂಡ ನಡೆದಿರುವಂತದ್ದು. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಒಂದು ಭೇಟಿ ಕೊಟ್ಟು ಏನು ಒಂದು ಕಾಲ್ತುಳಿತ ಆಗ್ಲಿ ಇನ್ನೂ ಹೆಚ್ಚಿನ ಅವಘಾತಗಳು ಆಗದಿದ್ದಂಗೆ ನೋಡ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಘಟನೆಗೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಒಂದು ಉಚಿತ ಭಾಗ್ಯಗಳಿಗೆ ಮತ್ತು ಉಚಿತ ವಸ್ತುಗಳಿಗಾಗಿ ಮುಗಿಬಿದ್ದಂತ ಜನ ಒಂದು ಇನ್ನೂ ಕೂಡ ರಾಜ್ಯ ಮತ್ತು ದೇಶದ ಮಾನ ಮರ್ಯಾದೆ ಹರಾಜಾಕುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಈ ಎಲ್ಲಾ ಆಯಾಮಗಳಲ್ಲಿ ಉಚಿತ ಭಾಗ್ಯಗಳು ಸಿಗುವಂತ ನಿಟ್ಟಿನಲ್ಲಿ ಮತ್ತೆ ಉಚಿತವಾಗಿ ಏನೋ ವಸ್ತು ಸಿಗುತ್ತೆ ಅನ್ನೋದು ತಂಡೋಪತಂಡವಾಗಿ ಸಾವಿರಾರು ಸಂಖ್ಯೆಯಲ್ಲಿ
ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬರ್ತಾರೆ. ಆದ್ರೆ ಏನು ಈ ಎಲ್ಲ ಆಯಾಮಗಳಿಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿ ಆಗುವಂತದ್ದು. ಒಟ್ಟಾರೆಯಾಗಿ ಏನು ಉಚಿತವಾಗಿ 20 ರಿಂದ 40 ಸಾವಿರ ಹೆಲ್ಮೆಟ್ ವಿತರಣೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ 40-50 ಸಾವಿರ ಬಂದು ಒಂದೇ ಸಾರಿ ಏಕಾಏಕಿ ಮುಗಿಬಿದ್ದಿ ಒಂದು ಹೆಲ್ಮೆಟ್ ಪಡೆಯುವಂತ ನಿಟ್ಟಿನಲ್ಲಿ ಘಟನೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ರಾಮು, ನಿಮ್ಮೆಲ್ಲ ಮಾಹಿತಿ.